ಒಂದು ವೇಳೆ ನಿಮಗೇನಾದರೂ ಇಂಥ ಹುಡುಗ ಸಿಕ್ಕರೆ ಅವನನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕೆ ಹೋಗಬೇಡಿ. ಹುಡುಗರಿಗೆ ಒಂದು ಸಮಯಕ್ಕೆ ಹೈ ವ್ಯಾಲ್ಯೂ ವುಮನ್ಗಳು ಈಸಿಯಾಗಿ ಸಿಗ್ಬೋದು, ಆದರೆ ಎಲ್ಲ ಹುಡುಗಿಯರಿಗೂ ಹೈ ವ್ಯಾಲ್ಯೂ ಮೆನ್ಗಳು ಸಿಗೋದು ತುಂಬಾ ಕಠಿಣವಾಗಿದೆ. ಅದಕ್ಕಾಗಿ ನಿಮಗೇನಾದರೂ ಅಪ್ಪಿತಪ್ಪಿ ಹೈ ವ್ಯಾಲ್ಯೂ ಮ್ಯಾನ್ ಸಿಕ್ನಪ್ಪ ಅಂತಂದರೆ ಅವನನ್ನು ಯಾವುದೇ ಕಾರಣಕ್ಕೂ ಸತ್ರು ಕಳ್ಕೊಳ್ಳೋಕ್ಕೆ ಹೋಗಬೇಡಿ. ಓರ್ವ ಪುರುಷನ ಹತ್ರ ಇರುವ ದುಡ್ಡನ್ನು ನೋಡಿ, ಅವನ ದೇಹವನ್ನು ನೋಡಿ, ಸೌಂದರ್ಯವನ್ನು ನೋಡಿ, ಸ್ಟೇಟಸನ್ನು ನೋಡಿ, ಪವರನ್ನು ನೋಡಿ ನಾವು ಅವನು ಹೈ ವ್ಯಾಲ್ಯೂ ಮ್ಯಾನ್ ಇದ್ದಾನೆ ಅಂತೇಳಿ ಹೇಳಕ್ಕೆ ಬರಲ್ಲ. ಸೊ ಅವನ ಮೈಂಡ್ಸೆಟ್ಟು, ಕ್ಯಾರೆಕ್ಟರು ಮತ್ತು ಆ್ಯಕ್ಷನ್ಗಳ ಆಧಾರದ ಮೇಲೆ ನಾವು ಅವನು ಹೈ ವ್ಯಾಲ್ಯೂ ಮ್ಯಾನ್ ಇದ್ದಾನೋ ಅಥವಾ ಇಲ್ವೋ ಅಂಥೇಳಿ ಡಿಸೈಡ್ ಮಾಡ್ಬೋದು, ಜಡ್ಜ್ ಮಾಡ್ಬೋದು. ಒಂದು ವೇಳೆ ಯಾವುದಾದ್ರೂ ಒಬ್ಬ ಪುರುಷನಲ್ಲಿ ಈ 5 ಲಕ್ಷಣಗಳು ಕಂಡು ಬಂದರೆ ಅವನು ಹೈ ವ್ಯಾಲ್ಯೂ ಮ್ಯಾನ್ ಇದ್ದಾನೆ ಅಂದಂಗೆ ಅರ್ಥ. ಅವನನ್ನು ನೀವು ಕಳ್ಕೋಬಾರ್ದು. ಆ ಲಕ್ಷಣಗಳು ಇಂತಿವೆ. ನಂಬರ್ 1, ಹಿ ಫೋಕಸ್ ಆನ್ ಹೀಸ್ ಲೈಫ್. ಯಾರು ಹೈ ವ್ಯಾಲ್ಯೂ ಮ್ಯಾನ್ಗಳಿರ್ತಾರೋ ಅವರು ಎಲ್ಲದಕ್ಕಿಂತ ಮೊದಲು ತಮ್ಮ ಮೇಲೆ, ತಮ್ಮ ಲೈಫಿನ ಮೇಲೆ ಫೋಕಸ್ ಮಾಡ್ತಾರೆ. ಮತ್ತು ಅವರಿಗೆ ದೊಡ್ಡ ದೊಡ್ಡ ಗೋಲ್ಸ್ಗಳಿರ್ತವೆ, ದೊಡ್ಡ ದೊಡ್ಡ ಕನಸುಗಳಿರ್ತವೆ. ಅವರು ಆಂಬಿಷಿಯಸ್ ಆಗಿರ್ತಾರೆ. 99% ಜನ ಬೇರೆನೇ ಮಾಡ್ತಾ ಇರ್ತಾರೆ. ಗಂಡ್ಮಕ್ಕಳು ಎಲ್ಲೋ ಹೊರಟೆ ಹೊಡಿತಾ ಇರ್ತಾರೆ, ಯಾವುದೋ ಒಂದು ಸಣ್ಣ ಜಾಬಿನ ತಯಾರಿ ಮಾಡ್ತಾ ಇರ್ತಾರೆ, ಹೆಂಗೋ ಬದುಕಿದ್ರೆ ಸಾಕು ಅಂತ ಇರ್ತಾರೆ, ಅಪ್ಪನ ದುಡ್ಡಲ್ಲಿ ಮೋಜು ಮಸ್ತಿ ಮಾಡ್ತಾ ತಿರುಗ್ತಾ ಇರ್ತಾರೆ, ಯಾವುದೇ ಜವಾಬ್ದಾರಿ ತಗೊಳ್ಳಲ್ಲ, ಈ ರೀತಿ ಇರ್ತಾರೆ. ಆದರೆ ಹೈ ವ್ಯಾಲ್ಯೂ ಮ್ಯಾನ್ಗಳಿರ್ತಾರಲ್ಲ ಅವರು ಅತಿ ಚಿಕ್ಕ ವಯಸ್ಸಿಗೆ ಮ್ಯಾಚುರಿಟಿಯನ್ನು ಸಂಪಾದಿಸಿಬಿಡ್ತಾರೆ. ಅವರಿಗೆ ಜಾಸ್ತಿ ಕಷ್ಟಗಳು ಕೂಡ ಬಂದಿರ್ತವೆ. ಅದಕ್ಕಾಗಿ ಅವರು ತಮ್ಮ ಲೈಫಲ್ಲಿ ಬೇಗನೆ ಸೆಟ್ಲ್ ಆಗೋದಕ್ಕೆ, ದೊಡ್ಡ ಲೆವೆಲ್ನಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ, ಜಾಸ್ತಿ ಹಣವನ್ನು ಗಳಿಸುವುದಕ್ಕೆ ಗೋಲ್ಗಳನ್ನು ಸೆಟ್ ಮಾಡ್ತಾರೆ, ಕನಸುಗಳನ್ನು ಕಾಣ್ತಾರೆ. ಮತ್ತು ಅವೆಲ್ಲವನ್ನು ನನಸಾಗಿಸುವುದಕ್ಕಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇರ್ತಾರೆ. ಅವರ ಸಂಪೂರ್ಣ ಗಮನ ಅವರ ಲೈಫಿನ ಮೇಲೆ ಇರುತ್ತೆ. ಸೊ ಅವರಲ್ಲಿ ಒಂದು ತುಡಿತಾ ಇರುತ್ತೆ, ನಾನು ನನ್ನ ಜೀವನದಲ್ಲಿ ಮುಂದೆ ಹೋಗಬೇಕು, ಸಕ್ಸಸ್ಫುಲ್ ಆಗಬೇಕು, ಜಾಸ್ತಿ ದುಡ್ಡು ಗಳಿಸ್ಬೇಕು, ನನ್ನನ್ನು ನಂಬಿದವರನ್ನು ಅಂದರೆ ನನ್ನ ತಂದೆ ತಾಯಿಯನ್ನು, ಇಲ್ಲವೇ ನನ್ನ ಹುಡುಗಿಯನ್ನು, ನನ್ನ ಹೆಂಡತಿಯನ್ನು, ನನ್ನ ಮಕ್ಕಳನ್ನು ಸರಿಯಾಗಿ ನೋಡ್ಕೋಬೇಕು ಅನ್ನೋ ಒಂದು ಜವಾಬ್ದಾರಿ ಇರುತ್ತೆ, ಒಂದು ತುಡಿತಾ ಇರುತ್ತೆ. ಸೊ ಅದಕ್ಕಾಗಿ ಎಲ್ಲದಕ್ಕಿಂತ ಮೊದಲು ಅವರು ತಮ್ಮ ಲೈಫಿಗೆ, ತಮ್ಮ ಗೋಲ್ಸ್ಗಳಿಗೆ ಪ್ರಯಾರಿಟಿಯನ್ನು ಕೊಡ್ತಾ ಇರ್ತಾರೆ. ಅವರು ತಮ್ಮ ಗೋಲ್ಸ್ಗಳನ್ನು ಚೇಸ್ ಮಾಡ್ತಾ ಇರುವಾಗ ಅದರ ಮಧ್ಯೆ ಯಾವುದೇ ಸುರಸುಂದರಿ ಬಂದರೂ ಕೂಡ ಅವರು ಡೈವರ್ಟ್ ಆಗಲ್ಲ. ತಮ್ಮ ಕನಸುಗಳನ್ನು, ತಮ್ಮ ಜೀವನದ ಪರ್ಪಸನ್ನು ಬಿಟ್ಕೊಡಲ್ಲ. ಸೊ ಅವರು ತಮ್ಮ ಜೀವನಕ್ಕೇ ಮೊದಲ ಪ್ರಿಯಾರಿಟಿಯನ್ನು ಕೊಡ್ತಾರೆ. ನಂಬರ್ 2, ಕ್ಲೀನ್ ಕ್ಯಾರೆಕ್ಟರ್. ಯಾವ ಹುಡುಗ ಹೈ ವ್ಯಾಲ್ಯೂ ಮ್ಯಾನ್ ಆಗಿರ್ತಾನೋ ಅವನ ಕ್ಯಾರೆಕ್ಟರ್ ಕ್ಲೀನ್ ಆಗಿರುತ್ತೆ. ಇನ್ನು ಸಿಂಪಲ್ ಭಾಷೆಯಲ್ಲಿ ನಿಮಗೆ ಹೇಳಬೇಕಪ್ಪ ಅಂತಂದರೆ ಅವನ ಪ್ಯಾಂಟ್ ಜಿಪ್ಪು ಟೈಟ್ ಆಗಿರುತ್ತೆ. ಅವನು ಕಂಡ ಹೆಂಗಸರ ಹಿಂದೆ ನಾಯಿ ಥರ ಅಲಿತಾ ಇರಲ್ಲ, ಜೊಲ್ಲು ಸುರಿಸ್ತಾ ಇರಲ್ಲ. ಅವನಿಗೆ ತನ್ನದೇ ಆದಂತಹ ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ ಮತ್ತು ವ್ಯಾಲ್ಯೂಸ್ಗಳಿರ್ತವೆ. ಸಿಕ್ಕ ಸುಂದರಿಯರ ಹಿಂದೆ ಆತ ಸ್ವಾಭಿಮಾನವನ್ನು ಬಿಟ್ಟು ಸುತ್ತಲ್ಲ. ಆತ ಯಾವುದಾದ್ರೂ ಓರ್ವ ಹುಡುಗಿಯನ್ನು ಇಷ್ಟಪಟ್ಟಿದ್ದಾನೆಯಪ್ಪ ಅಂತಂದರೆ ನೇರವಾಗಿ ಅವಳಿಗೆ ಹೇಳ್ತಾನೆ. ಅವಳು ಒಪ್ಪಿಕೊಂಡ್ರೆ ಅವಳ ಜೊತೆಗೆ ನಿಯತ್ತಾಗಿ ಬದುಕ್ತಾನೆ. ಅವಳು ಸಿಗಲಿಲ್ಲಪ್ಪ ಅಂತಂದರೆ ಹುಚ್ಚನಾಗೋದು, ದೇವದಾಸ್ ಆಗೋದು, ತನ್ನ ಸ್ವಾಭಿಮಾನವನ್ನು ಬಿಟ್ಟು ಅವಳ ಹಿಂದೆ ಸ್ನೇಹ, ಪ್ರೀತಿ, ಮದುವೆಗಾಗಿ ಭಿಕ್ಷೆ ಬೇಡ್ತಾ ತಿರುಗಾಡೋದು ಈ ಥರ ಮಾಡಲ್ಲ ಆತ. ಸೊ ಆತನ ಪ್ಯಾಂಟ್ ಜಿಪ್ಪು ಟೈಟ್ ಆಗಿರುತ್ತೆ. ಒಂದು ಸರ್ತಿ ಆತ ಯಾವುದಾದ್ರೂ ಹುಡುಗಿಯನ್ನು ಇಷ್ಟಪಟ್ಟು ಅವಳೊಂದಿಗೆ ಕಮಿಟ್ ಆದ್ನಪ್ಪ ಅಂತಂದರೆ, ಲವಲ್ಲಿರಬಹುದು ಇಲ್ಲವೇ ಮದುವೆಯಲ್ಲಿರಬಹುದು, ಆತ ತನ್ನ ಪ್ರೇಯಸಿಗೆ, ಆತ ತನ್ನ ಹೆಂಡತಿಗೆ ಸಾಯೋ ತನಕ ಕೂಡ ನಿಯತ್ತಾಗಿರ್ತಾನೆ. ಸೊ ಅವನ ಹೆಂಡತಿ ಸುಂದರವಾಗಿರದೇ ಇದ್ದರೂ ಕೂಡ ಆತ ಅವಳಿಗೆ ನಿಯತ್ತಾಗಿರ್ತಾನೆ. ತನ್ನ ಹತ್ರ ಎಷ್ಟೇ ದುಡ್ಡು ಬರಲಿ, ಅಧಿಕಾರ ಬರಲಿ, ಸಂಪತ್ತು ಬರಲಿ, ಎಷ್ಟೇ ದೊಡ್ಡ ಸಕ್ಸಸ್ ಸಿಗಲಿ, ಆದರೂ ಕೂಡ ಆತ ತನ್ನ ಹೆಂಡತಿಗೆ ಮೋಸ ಮಾಡಲ್ಲ, ಪ್ರೇಯಸಿಗೆ ಮೋಸ ಮಾಡಲ್ಲ. ಅವನ ಕ್ಯಾರೆಕ್ಟರ್ ಕ್ಲೀನ್ ಇರುತ್ತೆ. ಎಲ್ಲ ಪ್ರಾಪರ್ಟಿ ಪೇಪರ್ಸ್ಗಳು ಕೂಡ ರೈಟ್ ಆಗಿರ್ತವೆ. ಮತ್ತು ಪ್ಯಾಂಟ್ ಜಿಪ್ ಇರುತ್ತಲ್ಲ ಅದು ಎನಿ ಟೈಮ್ ಟೈಟ್ ಆಗಿರುತ್ತೆ. ಸಿಕ್ಕ ಸುಂದರಿಯರ ಜೊತೆಗೆ ಆತ ಸೆಕ್ಸ್ ಮಾಡೋಕ್ಕೆ ಹೋಗಲ್ಲ. ಕಂಡಲ್ಲಿ ಆತ ಬೆತ್ತಲೆ ಆಗಲ್ಲ. ಅವನಿಗೆ ತನ್ನದೇ ಆದಂಥ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ. ಆ ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡ್ತಾನೆ ಮತ್ತು ತನ್ನ ಹೆಂಡತಿಗೆ ಸಾಯೋ ತನಕ ನಿಯತ್ತಾಗಿರ್ತಾನೆ. ಸೊ ಇದು ಹೈ ವ್ಯಾಲ್ಯೂ ಮ್ಯಾನ್ನ ಒಂದು ದೊಡ್ಡ ಕ್ಯಾರೆಕ್ಟರಿಸ್ಟಿಕ್ ಅಂತ ನಾವು ಹೇಳ್ಬೋದು. ಪ್ಯಾಂಟ್ ಜಿಪ್ ಟೈಟ್ ಆಗಿರಬೇಕು ನಿಮ್ಮ ಹುಡುಗಂದು. ಇದನ್ನು ಫಸ್ಟ್ ಚೆಕ್ ಮಾಡಿ. ನಂಬರ್ 3, ಕಾನ್ಫಿಡೆಂಟ್. ಹೈ ವ್ಯಾಲ್ಯೂ ಮ್ಯಾನ್ಗಳಿರ್ತಾರಲ್ಲ ಅವರು ತುಂಬಾ ಕಾನ್ಫಿಡೆಂಟ್ ಆಗಿರ್ತಾರೆ. ಅವರಲ್ಲಿ ಯಾವುದೇ ಥರನಾದ ಇನ್ಸೆಕ್ಯೂರಿಟಿಗಳು ಇರೋದಿಲ್ಲ. ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ನನ್ನ ಹತ್ರ ಜಾಸ್ತಿ ದುಡ್ಡಿಲ್ಲ, ನಾನು ಜಾಸ್ತಿ ಓದಿಲ್ಲ, ಅದಾಯಿತು ಇದಾಯಿತು ಅಂಥೇಳಿ ಅವರು ತಮ್ಮ ಮೇಲೆ ಕೀಳರಿಮೆಯನ್ನು ಪಟ್ಕೊಳ್ಳೋದು, ಇನ್ಸೆಕ್ಯೂರ್ ಫೀಲ್ ಮಾಡೋದು ಈ ರೀತಿ ಮಾಡಲ್ಲ. ಅವ್ರು ಹೇಗೆ ಇದ್ದರೂ ಕೂಡ ಅವರು ತಮ್ಮನ್ನು ತಾವು ಒಪ್ಕೊಳ್ತಾರೆ. ತಮ್ಮಲ್ಲಿರುವ ಕೊರತೆಗಳನ್ನು ಇಂಪ್ರೂವ್ ಮಾಡ್ತಾ ಹೋಗ್ತಾರೆ ಮತ್ತು ಕಾನ್ಫಿಡೆಂಟ್ ಆಗ್ತಾರೆ. ಮತ್ತು ಅವರಲ್ಲಿ ಆ್ಯರೋಗನ್ಸ್ ಇರೋದಿಲ್ಲ. ಕಾನ್ಫಿಡೆನ್ಸ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ, ಆದರೆ ಆ್ಯಟಿಟ್ಯೂಡು ಆ್ಯರೋಗನ್ಸು ಇರಲ್ಲ.
ಮತ್ತು ಅವರು ಪ್ರತಿಯೊಂದಕ್ಕೂ ಕೂಡ ಬೇರೆಯವರಿಂದ ಮತ್ತು ಈ ಸಮಾಜದಿಂದ ವ್ಯಾಲಿಡೇಷನನ್ನು ಸೀಕ್ ಮಾಡಲ್ಲ, ಬಯಸಲ್ಲ. ಇವರಿಗೆ ಯಾರದೇ ವ್ಯಾಲಿಡೇಷನ್ ಬೇಕಾಗಿಲ್ಲ, ಯಾರದೇ ಸಪೋರ್ಟು ಮತ್ತು ಯಾರದೇ ಅಪ್ರೂವಲ್ಲು, ಕ್ರೆಡಿಟು, ಸರ್ಟಿಫಿಕೇಟ್ಗಳು ಬೇಕಾಗಿಲ್ಲ. ಸೊ ಇವರಿಗೆ ತಾವೇನು ಅನ್ನೋದು ಗೊತ್ತಿರುತ್ತೆ, ತಮ್ಮ ವ್ಯಾಲ್ಯೂ ಏನನ್ನೋದು ಗೊತ್ತಿರುತ್ತೆ, ತಮ್ಮ ಯೋಗ್ಯತೆ, ತಮ್ಮ ವರ್ತು ಎಲ್ಲನೂ ಗೊತ್ತಿರುತ್ತೆ. ಸೊ ಹೀಗಾಗಿ ಅವರು ಕಾನ್ಫಿಡೆಂಟಾಗಿ ತಮ್ಮ ಲೈಫಲ್ಲಿ ಮುಂದೆ ಸಾಗ್ತಾ ಇರ್ತಾರೆ. ಜಾಸ್ತಿ ಯಾರಿಗೂ ಕೂಡ ಯಾವುದಕ್ಕೂ ಕೂಡ ಕೇರ್ ಮಾಡ್ತಾ ಇರಲ್ಲ. ಇವರಾಯಿತು, ಇವರ ಗೋಲ್ಸ್ ಆಯಿತು, ಇವರ ಲೈಫ್ ಆಯಿತು, ಇವರ ಹೆಂಡತಿ ಮಕ್ಕಳಾದರೂ ಈ ರೀತಿ ಅವರು ಕಾನ್ಫಿಡೆಂಟಾಗಿ, ಹ್ಯಾಪಿಯಾಗಿ, ಹೆಲ್ದಿಯಾಗಿ ಬದುಕ್ತಾ ಇರ್ತಾರೆ. ನಂಬರ್ 4, ಹೈ ವ್ಯಾಲ್ಯೂ ಮೆನ್ ಆರ್ ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ, ಫೈನಾನ್ಷಿಯಲಿ, ಸೋಷಿಯಲಿ ಸ್ಟೇಬಲ್. ಈ ಹೈ ವ್ಯಾಲ್ಯೂ ಮೆನ್ಗಳಿರ್ತಾರಲ್ಲ, ಇವರು ಮೆಂಟಲಿ ಕೂಡ ಸ್ಟೇಬಲ್ ಆಗಿರ್ತಾರೆ, ಫಿಸಿಕಲಿ ಸ್ಟೇಬಲ್ ಆಗಿರ್ತಾರೆ, ಎಮೋಷ್ನಲಿ ಸ್ಟೇಬಲ್ ಆಗಿರ್ತಾರೆ, ಫೈನಾನ್ಷಿಯಲಿ ಕೂಡ ಸ್ಟೇಬಲ್ ಆಗಿರ್ತಾರೆ, ಸೋಷಿಯಲಿ ಕೂಡ ಸ್ಟೇಬಲ್ ಆಗಿರ್ತಾರೆ. ಎಲ್ಲ ರೀತಿಯಿಂದಲೂ ಕೂಡ ಇವರು ಸ್ಟೇಬಲ್ ಆಗಿರ್ತಾರೆ. ತಮ್ಮನ್ನು ಹಾಗೂ ತಮ್ಮ ಹೆಂಡತಿ ಮಕ್ಕಳನ್ನು ಸಂಭಾಳಿಸುವಷ್ಟು ಕೆಪೇಬಲ್ಲು ಇವರಾಗಿರ್ತಾರೆ. ಇವರ ಹತ್ರ ಯಾವುದಕ್ಕೂ ಕೂಡ ಕೊರತೆ ಇರಲ್ಲ. ಇವರು ಎಲ್ಲವನ್ನ ಕೂಡ ಸರಿಯಾಗಿ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾರೆ. ಮತ್ತು ತಮ್ಮನ್ನು ನಂಬಿದವರಿಗೆ ಇವರು ಕೈ ಕೊಡಲ್ಲ. ಯಾಕಂದರೆ ಇವರ ಹತ್ರ ಎಲ್ಲನೂ ಇರುತ್ತೆ. ಮೆಂಟಲ್ ಹೆಲ್ತ್ ಇರುತ್ತೆ, ಮೆಂಟಲಿ ಹ್ಯಾಪಿ ಆಗಿರ್ತಾರೆ, ಫಿಸಿಕಲಿ ಫಿಟ್ ಆಗಿರ್ತಾರೆ, ಎಮೋಷ್ನಲಿ ಸ್ಟ್ರಾಂಗ್ ಆ್ಯಂಡ್ ಇಂಟೆಲಿಜೆಂಟ್ ಆಗಿರ್ತಾರೆ, ತಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಾರೆ, ಹೆಂಡತಿಯ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಾರೆ, ಸಮಾಜದಲ್ಲಿ ಒಂದೊಳ್ಳೆ ಸ್ಥಾನಮಾನವನ್ನು, ಸ್ಟೇಟಸನ್ನು ಬಿಲ್ಡ್ ಮಾಡಿರ್ತಾರೆ, ಸಿಕ್ಕಾಪಟ್ಟೆ ದುಡ್ಡು ಗಳಿಸಿರ್ತಾರೆ, ಸಕ್ಸಸ್ಫುಲ್ ಕೂಡ ಆಗಿರ್ತಾರೆ. ಸೊ ಈ ರೀತಿಯವರು ಎಲ್ಲ ಆ್ಯಂಗಲ್ನಿಂದ ಸ್ಟೇಬಲ್ ಆಗಿರ್ತಾರೆ. ನಂಬರ್ 5 ಆ್ಯಂಡ್ ಲಾಸ್ಟ್, ರೆಸ್ಪೆಕ್ಟ್ ವುಮನ್. ಹೈ ವ್ಯಾಲ್ಯೂ ಮೆನ್ಗಳಿರ್ತಾರಲ್ಲ, ಅವರು ಹೆಣ್ಣನ್ನು ಬರೀ ಪ್ರೀತಿಸಲ್ಲ, ಅವರು ಹೆಣ್ಣನ್ನು ಪೂಜಿಸ್ತಾರೆ, ಹೆಣ್ಣಿಗೆ ಗೌರವವನ್ನು ಕೊಡ್ತಾರೆ. ತಮ್ಮ ಹೆಂಡತಿ ಸುಂದರವಾಗಿದ್ದಾಳೆ ಅಂತ ಹೇಳಿಬಿಟ್ಟು ಅವಳನ್ನು ಮೋಹಿಸೋದು, ಕಾಮಿಸೋದು ಅಷ್ಟೇ ಮಾಡಲ್ಲ ಅವರು. ಸೊ ಅವಳನ್ನು ಅವರು ನಿಜವಾಗಿಯೂ ಪ್ರೀತಿಸ್ತಾರೆ ಮತ್ತು ಅವಳಿಗೆ ಗೌರವವನ್ನು ಕೊಡ್ತಾರೆ. ಇವರು ಹೆಣ್ಣನ್ನು ಯಾವುದೇ ಕಾರಣಕ್ಕೂ ಕೂಡ ಕೀಳಾಗಿ ನೋಡಲ್ಲ, ಕ್ಷುಲ್ಲಕವಾಗಿ ನಡೆಸಿಕೊಳ್ಳಲ್ಲ. ಹೆಣ್ಣಿನ ಸ್ವಾಭಿಮಾನಕ್ಕೆ, ಗೌರವಕ್ಕೆ ಧಕ್ಕೆ ಬರದೇ ಇರೋ ಥರ ಇವರು ನಡೆದುಕೊಳ್ತಿರ್ತಾರೆ. ಹೆಣ್ಣನ್ನು ಎನಿ ಟೈಮ್ ಇವರು ಪ್ರೀತಿಸೋದಷ್ಟೇ ಅಲ್ಲ, ಪೂಜಿಸ್ತಾರೆ. ಅವಳಿಗೆ ರೆಸ್ಪೆಕ್ಟನ್ನು, ಅವಳಿಗೆ ಸಿಗಬೇಕಾದ ಸ್ಥಾನಮಾನಗಳನ್ನು ಕೊಟ್ಟೇ ಕೊಡ್ತಾರೆ. ಬರೀ ತಮ್ಮ ಮನೆಯ ಹೆಣ್ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತಲ್ಲ, ಇಡೀ ಸಮಾಜದಲ್ಲಿರುವ ಎಲ್ಲ ಹೆಣ್ಮಕ್ಕಳಿಗೂ ಕೂಡ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಅವರು ಈ ರೀತಿ ಹೈ ವ್ಯಾಲ್ಯೂವನ್ನು, ಹೈ ಸ್ಟೇಟಸನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಒಂದು ವೇಳೆ ಯಾವುದಾದ್ರೂ ಓರ್ವ ಹುಡುಗನಲ್ಲಿ ಈ 5 ಲಕ್ಷಣಗಳು ಕಂಡು ಬಂದರೆ ಅವನಿಗೆ ನಾವು ಹೈ ವ್ಯಾಲ್ಯೂ ಮ್ಯಾನ್ ಅಂತ ಕರಿಬೋದು. ಹೈ ವ್ಯಾಲ್ಯೂ ಮ್ಯಾನ್ಗಳ ಜೊತೆಗೆ ಮಧ್ಯರಾತ್ರಿ 12ಕ್ಕೂ ಕೂಡ ಯಾವುದೇ ಹೆಣ್ಮಗಳು ಕಂಡರೂ ಕೂಡ ಯಾರೂ ಕೂಡ ಅವನ ಕ್ಯಾರೆಕ್ಟರ್ ಮೇಲೆ ಡೌಟ್ ಪಡಲ್ಲ. ಅಷ್ಟೊಂದು ಕ್ಲೀನ್ ಕ್ಯಾರೆಕ್ಟರ್ ಅವ್ರದ್ದಿರುತ್ತೆ. ಆ ಥರ ಅವರು ಒಂದು ರೆಪ್ಯುಟೇಷನನ್ನು ಮೇಂಟೈನ್ ಮಾಡಿರ್ತಾರೆ. ಡೌಟ್ಫುಲ್ ಕ್ಯಾರೆಕ್ಟರು ಅವ್ರದ್ದಿರಲ್ಲ. ಸೊ ನಿಮಗೇನಾದರೂ ಇಂತಹ ಒಳ್ಳೆ ಹುಡುಗ ಸಿಕ್ಕರೆ ಅವನನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.